ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಚುನಾವಣಾ ಪ್ರಚಾರ ಈಗ ರಿಯಲ್ ಆಗಿ ರಂಗೇರಿದೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ನ ಅಸಲಿ ಬಣ್ಣವನ್ನ ಇಂಚಿಂಚಾಗಿ ಬಯಲು ಮಾಡ್ತಾ ಇದೆ. ಸಮಾನತೆ, ಸಂಪತ್ತಿನ ಹಂಚಿಕೆ ವಿಚಾರದಲ್ಲಿ ಮಾತನಾಡಿ ಕಂಪ್ಲೀಟ್ ಆಗಿ ಎಕ್ಸ್ಪೋಸ್ ಆಗ್ತಾ ಇದೆ ಕಾಂಗ್ರೆಸ್. ರಾಹುಲ್ ಗಾಂಧಿ ತೆಲಂಗಾಣ ಚುನಾವಣೆ ಹೊತ್ತಲ್ಲಿ ಜಾತಿ ಗಣತಿಯನ್ನು ಮಾಡಿಸೋದಕ್ಕೆ ಮುಂದಾದರು. ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಸಂಪತ್ತಿನ ಗಣತಿಗೆ ಕೈ ಹಾಕೋದಕ್ಕೆ ಹೊರಟಿದ್ದಾರೆ. ರಾಹುಲ್ ಗಾಂಧಿ ತಮ್ಮನ್ನು ತಾವು ರಾಬಿನ್ ಹುಡ್ ಅವತಾರ ಅಂತ ಅಂದ್ಕೊಂಡಿರಬೇಕು. ಕಷ್ಟಪಟ್ಟು ದುಡಿದು ಆಸ್ತಿಯನ್ನ ಮಾಡಿದವರಿಂದ ಕಿತ್ಕೊಂಡು ಇಲ್ಲದವರಿಗೆ ಕೊಡೋದಕ್ಕೆ ಮಿಸ್ಟರ್ ರಾಹುಲ್ ಗಾಂಧಿ ಸಿದ್ಧರಾಗಿ ನಿಂತಿದ್ದಾರೆ. ಇಲ್ಲದವರಿಗೆ ಅಂತ ಹೇಳಿದ್ರೆ ಬಡವರಿಗೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಅವರು ಕೊಡೋದಕ್ಕೆ ಪ್ಲಾನ್ ಮಾಡ್ತಾ ಇರುವಂಥದ್ದು ಮೈನಾರಿಟಿಗೆ, ಅರ್ಥಾತ್ ಮುಸಲ್ಮಾನರಿಗೆ. ಮನಮೋಹನ್ ಸಿಂಗ್ 2006ರಲ್ಲಿ ಹೇಳಿರುವಂಥದ್ದು ನೆನಪಿದೆ ತಾನೆ? ಈ ದೇಶದ ಸಂಪತ್ತಿನ ಮೇಲೆ ಮೊದಲ ಹಕ್ಕು ಇರುವಂಥದ್ದು ಮುಸಲ್ಮಾನರಿಗೆ. We have to devise innovative plans to ensure that minorities, particularly the Muslim minority, are empowered to share equitably in the fruits of development. They must have the first claim on our resources. Particularly the Muslim minority are empowered to share equitably in the fruits of development. They must have the first claim on our resources. ಆ ಪ್ರಕಾರವಾಗಿ ಹಂಚಿಕೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಹೊರಟು ನಿಂತಿದ್ದಾರೆ. ಅಫ್ಕೋರ್ಸ್ ಇದು ಸಾಧ್ಯ ಆಗೋದಕ್ಕೆ ಚುನಾವಣೆಯನ್ನು ಗೆಲ್ಲಬೇಕು, ಅಧಿಕಾರಕ್ಕೆ ಬರಬೇಕು. ಅದು ಹೇಗೂ ಕನಸಲ್ಲೂ ಸಾಧ್ಯ ಇಲ್ಲದೆ ಇರುವಂತಹ ಮಾತಾಗಿರೋದ್ರಿಂದ ಏನ್ ಆಶ್ವಾಸನೆ ಬೇಕಾದ್ರೂ ಕೊಡಬಹುದು, ಕೊಡ್ಲಿ ಬಿಡಿ. देश का एक्सरे कर देंगे, दूध का दूध, पानी का पानी हो जाएगा. पिछड़े वर्ग को, दलितों को, आदिवासियों को, गरीब जनरल कास्ट के लोगों को, माइनॉरिटीज को पता लग जाएगा कि इस देश में उनकी भागीदारी कितनी है. इसके बाद हम फाइनेंशियल और इंस्टीट्यूशनल सर्वे करेंगे. ये पता लगाएंगे कि हिंदुस्तान का धन किसके हाथों में है, कौन से वर्ग के हाथ में है. और इस ऐतिहासिक कदम के बाद हम क्रांतिकारी काम शुरू करेंगे. जो आपका हक बनता है वो हम आपके लिए आपको देने का काम करेंगे. ಆದರೆ ಎಂತಹ ಡೇಂಜರಸ್ ಹೇಳಿಕೆಗಳನ್ನ ಕೊಟ್ಟು ನಮ್ಮ ದೇಶವನ್ನ ದಿಕ್ಕು ತಪ್ಪಿಸ್ತಾ ಇದೆ ನೋಡಿ ಈ ಕಾಂಗ್ರೆಸ್. ಇಷ್ಟು ಓಪನ್ ಆಗಿ ಹೇಳಿರುವಂತದ್ದನ್ನ ಮೋದಿಜಿ ಖಂಡಿಸಿದ್ರೆ ಮೋದಿಜಿ ವಿಲನ್. ದುಡಿದು ತಿನ್ನೋರಿಂದ ಕಿತ್ಕೊಂಡು ದುಡಿದೇ ಆರಾಮಾಗಿ ಉಣ್ಕೊಂಡಿರೋರಿಗೆ ಕೊಡೋದನ್ನ ಸಮಾನತೆ ಅಂತ ಹೇಳೋದಿಲ್ಲ ಗುರು. ಕಮ್ಯುನಿಸಂ ಅಂತ ಹೇಳ್ತಾರೆ, ನಕ್ಸಲಿಸಂ ಅಂತ ಹೇಳ್ತಾರೆ, ಇನ್ನು ಸರಿಯಾಗಿ ಹೇಳೋದಾದ್ರೆ ದರೋಡೆ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ ರಾಹುಲ್ ಗಾಂಧಿ ಆಶ್ವಾಸನೆಯನ್ನು ಕೊಡ್ತಾ ಇರುವಂತದ್ದು ಕೂಡ ಇದನ್ನೇ. ಶ್ರೀಮಂತರನ್ನ ದೋಚಿ ಬಡವರನ್ನ ಉದ್ಧಾರ ಮಾಡ್ತೀವಿ ಅಂತ. ಮೋದಿಜಿ ತಮ್ಮ ಭಾಷಣದಲ್ಲಿ ಈ ಕಾಂಗ್ರೆಸ್ಸಿಗರನ್ನ ಅರ್ಬನ್ ನಕ್ಸಲ್ಸ್ ಅಂತ ಕರೆದಿದ್ದು ಯಾಕೆ ಅಂತ ಬಹುಶಃ ನಿಮಗೆ ಈಗ ಅರ್ಥ ಆಗಿರಬಹುದು ಅಂತ ಅನ್ಕೊಳ್ತೀನಿ. ಹೌದೋ ಅಲ್ವೋ? ವೀಕ್ಷಕರೇ, ಸಮಾನತೆ ಅಂತ ಹೇಳಿದ್ರೆ ಏನು? ನಾನು ನಿಮಗೊಂದು ಚಿತ್ರವನ್ನ ತೋರಿಸ್ತೀನಿ ನೋಡಿ. ಈ ಚಿತ್ರದಲ್ಲಿ ಒಬ್ಬ ಎತ್ತರ ಇದ್ದಾನೆ, ಇನ್ನೊಬ್ಬ ಅವನಿಗಿಂತ ಸ್ವಲ್ಪ ಕುಳ್ಳ ಇದ್ದಾನೆ, ಮತ್ತೊಬ್ಬ ಅವರಿಬ್ಬರಿಗಿಂತ ಕೂಡ ಕುಳ್ಳ ಇದ್ದಾನೆ. ಕಾಣಿಸ್ತಾ ಇದೆ ತಾನೆ? ಸೊ ಈಗ ಕಾಂಪೌಂಡ್ ಆಚೆ ಬೇಸ್ಬಾಲ್ ಪಂದ್ಯ ನಡೀತಾ ಇದೆ. 3 ಜನರಲ್ಲಿ ಎತ್ತರ ಇರೋನನ್ನ ಬಿಟ್ಟು ಮಿಕ್ಕ ಇಬ್ಬರಿಗೂ ಕೂಡ ಕಾಂಪೌಂಡ್ ಆಚೆ ಇರುವಂತಹ ಪಂದ್ಯ ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಕಾಂಪೌಂಡ್ ಆ ಇಬ್ಬರಿಗಿಂತ ಎತ್ತರ ಇದೆ. ಸೊ ಈಗ 3 ಜನರಿಗೆ 3 ಅಡಿ ಒಂದು ಸ್ಟೂಲ್ ಅನ್ನ ಕೊಡ್ತಾರೆ. ಅದನ್ನ ಹತ್ಕೊಂಡು ಮ್ಯಾಚ್ ನೋಡಿ ಅಂತ. ಸೊ ಎತ್ತರ ಇರೋನಿಗೆ ಮ್ಯಾಚ್ ತುಂಬಾ ಆರಾಮಾಗಿ ಕಾಣಿಸುತ್ತೆ. ಅವನಿಗಿಂತ ಕುಳ್ಳ ಇರೋನಿಗೂ ಕೂಡ ಪಂದ್ಯ ತುಂಬಾ ನೀಟಾಗಿ ಕಾಣಿಸುತ್ತೆ. ಆದ್ರೆ ಅವರಿಬ್ಬರಿಗಿಂತ ಕೂಡ ಕುಳ್ಳ ಇದ್ದಾನಲ್ಲ, ಆತನಿಗೆ ಕಾಣಿಸಲ್ಲ, ಏನೂ ಕಾಣಿಸಲ್ಲ. ಯಾಕೆ? 3 ಅಡಿ ಸ್ಟೂಲ್ ಮೇಲೆ ನಿಂತರೂ ಕೂಡ ಅವನು ಕಾಂಪೌಂಡ್ಗಿಂತ ಹೈಟ್ ಆಗೋದಿಲ್ಲ. ಸೊ ಆತನಿಗೆ ಏನು ಕಾಣಿಸೋದಿಲ್ಲ.
ಕಾಣಿಸೋದಿಲ್ಲ. ಆದ್ರೆ ನಮಗೆ ಮೇಲ್ನೋಟಕ್ಕೆ ನೋಡೋದಾದ್ರೆ ಇಲ್ಲಿ ಸಮಾನತೆ ಸಿಕ್ಕಿದ್ಯಲ್ಲ ಅಂತ ಅನ್ಸತ್ತೆ. ಇಲ್ಲಿ ತಾರತಮ್ಯ ಮಾಡಿಲ್ಲ, 3 ಜನರಿಗೂ ಕೂಡ ನಾವು ಸೇಮ್ ಹೈಟಿನ ಸ್ಟೂಲನ್ನು ಕೊಟ್ಟಿದ್ದೀವಲ್ಲ ಅಂತ ಹೇಳಬಹುದು. ಆದರೆ ಇಲ್ಲಿ ಸಮಾನತೆ ಸಿಕ್ಕಿರಬಹುದು, ಆದ್ರೆ ನ್ಯಾಯ ಸಿಕ್ಕಿಲ್ಲ ಅಲ್ವಾ? ಕರೆಕ್ಟಾ? ಈಗ ಇನ್ನೊಂದು ಚಿತ್ರವನ್ನ ನೋಡಿ. ತುಂಬಾ ಕುಳ್ಳ ಇರೋನಿಗೆ 2 ಸ್ಟೂಲನ್ನು ಇಟ್ಟು ಅದರ ಮೇಲೆ ಹತ್ತಿಸಿ ನಿಲ್ಲಿಸಿದ್ದಾರೆ. ಸ್ವಲ್ಪ ಕುಳ್ಳ ಇರೋನು 1 ಸ್ಟೂಲ್ ಮೇಲೆ ನಿಂತಿದ್ದಾನೆ. ಇನ್ನು ಎತ್ತರ ಇರೋನಿಗೆ ಅಫ್ಕೋರ್ಸ್ ಸ್ಟೂಲ್ನ ಅಗತ್ಯನೇ ಇಲ್ಲ. ಈಗ 3 ಜನರಿಗೂ ಕೂಡ ಕ್ಲಿಯರ್ ಆಗಿ ಕಾಣಿಸುತ್ತೆ. 3 ಜನ ಕೂಡ ಪಂದ್ಯವನ್ನ ನೋಡ್ತಾ ಇದ್ದಾರೆ. 3 ಜನ ಕೂಡ ಒಂದೇ ಎತ್ತರದಲ್ಲಿ ಕಾಣ್ತಾರೆ. ಸೊ ಇಲ್ಲಿ ಸಮಾನತೆ ಕೂಡ ಸಿಕ್ಕಾಗಾಯ್ತು, ನ್ಯಾಯ ಕೂಡ ಸಿಕ್ಕಾಗಾಯ್ತು. ಹೌದಲ್ವಾ? 2 ಸಿಕ್ತು. ಈ ತರ ಮಾಡೋ ಬದಲು ಹೈಟ್ ಇರೋನನ್ನ ಕುಳ್ಳನ ಸರಿಸಮ ಮಾಡಬೇಕು ಅಂತ ಹೇಳಿ ಆ ಹೈಟ್ ಇರೋನ ಕಾಲನ್ನ ಕಡ್ದು ಬಿಟ್ರೆ ಇದನ್ನ ಸಮಾನತೆ ಅಂತ ಹೇಳ್ತಾರಾ ಅಥವಾ ನ್ಯಾಯ ಅಂತ ಹೇಳ್ತಾರಾ? ಇಲ್ಲ ತಾನೆ. ಈಗ ರಾಹುಲ್ ಗಾಂಧಿ ಮಾಡೋದಕ್ಕೆ ಹೊರಟಿರೋದು ಕೂಡ ಇದನ್ನೇ. ಎತ್ತರ ಇರೋನ ಕಾಲನ್ನ ಕಡ್ದು ಕುಳ್ಳ ಇರೋನ ಹೈಟಿಗೆ ಸಮವಾಗಿ ಮಾಡೋದಕ್ಕೆ ರಾಹುಲ್ ಗಾಂಧಿ ಹೊರಟು ನಿಂತಿದ್ದಾರೆ. ರಾಹುಲ್ ಗಾಂಧಿಯ ಆಪ್ತ ಸ್ಯಾಮ್ ಪಿತ್ರೋಡ ಒಂದು ಸಂದರ್ಶನದಲ್ಲಿ ಹೇಳ್ತಾನೆ, ಮಿಡಲ್ ಕ್ಲಾಸ್ ಅವರಿಗೆ ದುಡಿಯೋದಕ್ಕೆ ಕೆಲಸವನ್ನ ಕೊಡೋಣ, ಅವರು ಟ್ಯಾಕ್ಸ್ ಅನ್ನ ಕಟ್ಲಿ, ಅವರ ಟ್ಯಾಕ್ಸ್ ಅಲ್ಲಿ ನಾವು ಬಡವರನ್ನ ಸಾಕೋಣ ಅಂತ. ದುಡಿಯೋ ಜನ ಸ್ವಾರ್ಥಿಗಳಾಗಬಾರದು, ತಾವು ದುಡಿದಿರುವಂಥದ್ದನ್ನ ಬಡವರಿಗೆ ಕೊಡಬೇಕು ಅಂತ ಹೇಳ್ತಾನೆ. Middle class will have more opportunities. Middle class will get more jobs. Today there are no jobs. But taxes will not go up on them. Taxes may go up a little bit, but I don't think that's a major issue. Let's not worry about that. Don't be selfish. ಸಿದ್ದರಾಮಯ್ಯ ಮತ್ತು DK ಅವರು ಇದನ್ನ ಕೇಳಿಸ್ಕೋಬೇಕು. ಮೊನ್ನೆ GST ವಿಚಾರಕ್ಕೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿದ್ರಲ್ಲ, ಸ್ಯಾಮ್ ಪಿತ್ರೋಡ್ ಅವರ ಮಾತಿಗೆ ರಾಹುಲ್ ಗಾಂಧಿ ಅವರ ಭಾಷಣಕ್ಕೆ ಏನ್ ಪ್ರತಿಕ್ರಿಯೆಯನ್ನು ಕೊಡ್ತಾರೆ? ಎ ಸಪರೇಟ್ ಓ ಸಪರೇಟ್ ಅಂತ ಹೇಳ್ತೀರಾ ಅಲ್ವಾ? ಕಾಂಗ್ರೆಸ್ ಪ್ರಣಾಳಿಕೆ ಹೇಳ್ತಾ ಇರೋದು ಕೂಡ ಇದನ್ನೇ, ಸಂಪತ್ತಿನ ಮರುಹಂಚಿಕೆಯನ್ನ ಮಾಡ್ತೀವಿ ಅಂತ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮುಸ್ಲಿಂ ಲೀಗ್ ಯಾವ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿತೋ ಅದನ್ನೇ ಈಗ ಕಾಂಗ್ರೆಸ್ ರಿಪೀಟ್ ಮಾಡ್ತಾ ಇದೆ. ಕಮ್ಯುನಿಸ್ಟ್ ದೇಶಗಳಾದಂತಹ ರಷ್ಯಾ ಆಗಿರಬಹುದು, ಚೈನಾ ಆಗಿರಬಹುದು, ಇಂತಹ ಕಮ್ಯುನಿಸ್ಟ್ ಸೋಷಲಿಸ್ಟ್ ನೀತಿಗಳು ಅಲ್ಲಿ ಫ್ಲಾಪ್ ಆಗಿದೆ, ಅದನ್ನು ಕೈ ಬಿಟ್ಟಿದೆ. ಆದ್ರೆ ರಾಹುಲ್ ಗಾಂಧಿ ಇದನ್ನ ಇಲ್ಲಿ ತರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದು ಬಿಡಿ, ಕಾಂಗ್ರೆಸ್ 50 ವರ್ಷಕ್ಕೂ ಹೆಚ್ಚು ಕಾಲ ಅಧಿಕಾರದಲ್ಲಿ ಇತ್ತಲ್ವಾ? ಆಗ ಈ ಕಾಂಗ್ರೆಸ್ಸಿಗೆ ಜಾತಿ ಗಣತಿ ನೆನಪಾಗ್ಲಿಲ್ವೇ? ಸಂಪತ್ತಿನ ಮರುಹಂಚಿಕೆ ಆಗ್ಬೇಕು ಅಂತ ಆಗ ಅನ್ನಿಸ್ಲಿಲ್ವಾ? ಈಗ ಬಡವರ ಬಗ್ಗೆ ಕಾಳಜಿ ಬಂದಿತ್ತು. ಬಟ್ ಹೇಗೆ? ಈಗ ಕೆಳಜಾತಿಯವರ ಬಗ್ಗೆ ಬಹಳ ಅನುಕಂಪ ಹೇಗೆ ಬಂತು? ಚುನಾವಣೆಗೆ ಎದುರು ಇದನ್ನ ನಿಜವಾಗ್ಲೂ ಮಾಡೋದಕ್ಕೆ ಸಾಧ್ಯ ಇದೆಯಾ? ಓಕೆ, ಸಾಧ್ಯ ಇದ್ರೂ ಕೂಡ ಮಾಡ್ತಾರಾ? ನೋವೇ, ಚಾನ್ಸೇ ಇಲ್ಲ. ಇದು ಮೈನಾರಿಟಿ ಮುಸಲ್ಮಾನರಲ್ಲಿ ಮತ್ತು ಬಡವರಲ್ಲಿ ಒಂದು ಸುಳ್ಳು ಕನಸನ್ನ ಬಿತ್ತುವಂತಹ ಕಪಟ ನಾಟಕ ಅಷ್ಟೆ. ಈಗ ರಾಹುಲ್ ಗಾಂಧಿ ಪ್ರತಿ ಮನೆ ಹೆಣ್ಣು ಮಕ್ಕಳಿಗೆ ವರ್ಷಕ್ಕೆ 1 ಲಕ್ಷ, ತಿಂಗಳಿಗೆ 8,500 ಕೊಡ್ತೀವಿ ಅನ್ನುವಂಥದ್ದನ್ನೇ ನೀವೆಲ್ಲ ಕೇಳಿರ್ತೀರಾ, ಹೌದಲ್ವಾ? ಅವರು ಎಷ್ಟು ಜಾಣ್ಮೆಯಿಂದ ಆ ಸೆಂಟೆನ್ಸ್ ಅನ್ನ ಫಾರ್ಮ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತಿ ಸಲ ಕೂಡ ಅದೇ ರೀತಿ ಹೇಳ್ತಾ ಹೋಗ್ತಾರೆ. ಅದನ್ನ ಕೇಳಿಸ್ಕೊಳ್ಳುವಂತಹ ಬಡ ಹೆಂಗಸು ಏನಂತ ಅರ್ಥ ಮಾಡ್ಕೊಳ್ತಾರೆ ಗೊತ್ತಾ? ಓಹ್, ತಿಂಗಳಿಗೆ 8,500 ಕೊಡ್ತಾರೆ, ಅದರ ಜೊತೆಗೆ ವರ್ಷಕ್ಕೆ 1 ಸಲ 1 ಲಕ್ಷವನ್ನ ಕೊಡ್ತಾರೆ ಅಂತ. ಅಂದ್ರೆ ಅವ್ರು ಆ ರೀತಿ ಸೆಂಟೆನ್ಸ್ ಅನ್ನ ಫಾರ್ಮ್ ಮಾಡಿ ಪ್ರತಿ ಸಲ ಹೇಳ್ತಾ ಹೋಗ್ತಾರೆ. ಇದು ಇವರು ದಿಕ್ಕು ತಪ್ಪಿಸ್ತಾ ಇರುವಂತಹ ರೀತಿ. हर साल 1 लाख रुपया, 8,500 रुपया महीने का खटाखट 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 आता रहेगा. ಇನ್ನು ಕರ್ನಾಟಕದ ಗ್ಯಾರಂಟಿಗಳು ಕೂಡ ಹೀಗೆ ತಾನೆ.
ಇಲ್ಲಿನ ಜನರನ್ನ ಮಿಸ್ಲೀಡ್ ಮಾಡಿದ್ದು. ಇನ್ನು ರಾಹುಲ್ ಗಾಂಧಿ ಯುವಕರನ್ನ ಯಾವ ರೀತಿ ಹಾಳು ಮಾಡೋದಕ್ಕೆ ಹೊರಟಿದ್ದಾರೆ ನೋಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅನ್ನು ನೋಡಿಕೊಂಡು ಬೀದಿ ಬೀದಿ ಸುತ್ತಾ ಇರುವಂತಹ ದೇಶದ ಯುವಕರ ಅಕೌಂಟಿಗೆ ವರ್ಷಕ್ಕೆ 1 ಲಕ್ಷ, ತಿಂಗಳಿಗೆ 8,500 ಬಂದು ಬೀಳುತ್ತೆ. ಟಕಾಟಕ್ 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 ಅಂತ ತಗೊಳ್ಳಿ, ಆರಾಮಾಗಿರಿ. हमारे जो युवा है जो आज सड़कों पे घूम रहे हैं, इंस्टाग्राम फेसबुक देख रहे हैं, उनके बैंक अकाउंट में साल का 1 लाख रुपया, 8,500 रुपए महीने का टकाटक हमारी सरकार डालेगी. ಇದು ರಾಹುಲ್ ಗಾಂಧಿ ಯುವಕರನ್ನ ದಾರಿ ತಪ್ಪಿಸ್ತಾ ಇರುವಂತಹ ರೀತಿ. ಉದ್ಯೋಗವನ್ನ ಕೊಡ್ತೀವಿ, ಎಜುಕೇಶನ್ ಅನ್ನು ಕೊಡ್ತೀವಿ, ಈ ತರ ಇವರ ಬಾಯಿಂದ ಬರೋದೇ ಇಲ್ಲ, ಚಾನ್ಸೇ ಇಲ್ಲ. ನಿರುದ್ಯೋಗಿಗಳಾಗೇ ಇರಿ, ತಿಂಗಳ ಹಣವನ್ನು ಕೊಡ್ತೀವಿ ಅಂತ. ಇದು ರಾಹುಲ್ ಗಾಂಧಿಯ ಸಂಪತ್ತು ಮರುಹಂಚಿಕೆ ಪ್ಯಾಟರ್ನ್. ಕಷ್ಟಪಟ್ಟು ದುಡಿಯುವಂತಹ ಮಿಡಲ್ ಕ್ಲಾಸ್ ಮತ್ತು ಹೈ ಕ್ಲಾಸ್ ಜನಗಳಿಂದ ಟ್ಯಾಕ್ಸ್ ರೂಪದಲ್ಲಿ ಸುಲಿಗೆ ಮಾಡುವಂಥದ್ದು, ಮತ್ತೆ ಸೋಂಬೇರಿತನದಿಂದ ಬಡವರಾಗಿ ಉಳಿದಿರುವಂಥವರಿಗೆ ದಾನವನ್ನ ಮಾಡುವಂಥದ್ದು. ವಾ 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 ವಾ, ಯಾರೋ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಕ್ರಿಕೆಟರ್ ವೆಂಕಟೇಶ್ ಪ್ರಸಾದ್ ಟ್ವೀಟ್ ಕೂಡ ಮಾಡಿದ್ದಾರೆ. ಇದು ಹೇಗಿದೆ ಅಂತ ಹೇಳಿದ್ರೆ, IPL ಟೂರ್ನಮೆಂಟ್ ಅಲ್ಲಿ ಚೆನ್ನಾಗಿ ಟೇಬಲ್ ಟಾಪ್ ತಲುಪಿರುವಂತಹ ತಂಡಗಳು ಕಳಪೆ ಆಟವನ್ನ ಆಡಿ ಬಾಟಮ್ ಅಲ್ಲಿರುವಂತಹ ತಂಡಗಳಿಗೆ ತಮ್ಮ ಪಾಯಿಂಟ್ಗಳಲ್ಲಿ ಅರ್ಧ ಭಾಗವನ್ನ ಕೊಡಬೇಕು ಅಂತ ಹೇಳಿದಾಗ ಆಯ್ತಿದು. ಆಗ ಬಾಟಮ್ ಅಲ್ಲಿರುವಂತಹ ತಂಡಗಳು ಫೈನಲ್ಗೆ ಬರಬಹುದಲ್ವಾ? ಅದರಲ್ಲೂ ಕಾಂಗ್ರೆಸ್ ಪ್ರಕಾರ ಮೈನಾರಿಟಿ ಅಂತ ಹೇಳಿದ್ರೆ ಮುಸಲ್ಮಾನರು ಮಾತ್ರ. ಕಾಂಗ್ರೆಸ್ ಕಣ್ಣಲ್ಲಿ 4% ಇರುವಂತಹ ಜೈನರಿಗಿಂತ 14% ಇರುವಂತಹ ಮುಸಲ್ಮಾನರೇ ಬಿಗ್ಗರ್ ಮೈನಾರಿಟಿ. ಸೊ ಜೈನ ಧರ್ಮದ ಗೌತಮ್ ಅದಾನಿ ಕಷ್ಟಪಟ್ಟು ಕೋಟಿ ಕಟ್ಲೆ ದುಡಿದಿರುವಂಥದ್ದನ್ನ ರಾಹುಲ್ ಗಾಂಧಿ ಸರ್ವೆ ಮಾಡಿಸಿ ಕಿತ್ಕೊಂಡು ಮುಸಲ್ಮಾನರಿಗೆ ಹಂಚುವಂತಹ ಪ್ಲಾನ್ ಅಲ್ಲಿ ಇದ್ದಾರೆ. ಇದು ಅವರ ಪ್ರಕಾರ ಸಾಮಾಜಿಕ ನ್ಯಾಯ, ಸಮಾನತೆ, ಸಂಪತ್ತಿನ ಮರುಹಂಚಿಕೆ. ಇದನ್ನ ಕೇಳಿದ್ರೆ ಯಾರಿಗೇ ಆಗ್ಲಿ ರಕ್ತ ಕುದಿಯೋದಿಲ್ವಾ? ಕಷ್ಟಪಟ್ಟು ಪೈಸಾ ಕೂಡಿಟ್ಟು ತಗೊಂಡಿರುವಂತ ಚಿನ್ನವನ್ನ ಯಾರೋ ಸರ್ವೆ ಮಾಡಿ ನಿಮ್ಮ ಹತ್ರ ಇಷ್ಟೊಂದು ಚಿನ್ನ ಇದೆಯಲ್ಲ, ಇದನ್ನ ಇಟ್ಕೊಳ್ಳೋ ಹಾಗಿಲ್ಲ, ಇದನ್ನ ಮೈನಾರಿಟಿಗೆ ಕೊಡಿ ಅಂತ ಹೇಳಿದ್ರೆ ಯಾರು ತಾನೇ ಒಪ್ಕೋತಾರೆ? ಕಷ್ಟಪಟ್ಟು ದುಡಿದು ಟ್ಯಾಕ್ಸ್ ಅನ್ನು ಕೂಡ ಕಟ್ಟಿ ಈಗ ಜಮೀನಿನಲ್ಲಿ ಭಾಗವನ್ನ ಕೊಡಿ, ಚಿನ್ನದಲ್ಲಿ ಭಾಗವನ್ನ ಕೊಡಿ, ಹಣದಲ್ಲಿ ಭಾಗವನ್ನ ಕೊಡಿ ಅಂತ ಹೇಳಿದ್ರೆ ಅದು ನ್ಯಾಯನಾ? ಇದನ್ನೇ ಮೋದಿಜಿ ಪ್ರಶ್ನೆ ಮಾಡಿದ್ದು. ಇದನ್ನೇ ಮೋದಿಜಿ ಜನರಿಗೆ ಹೇಳಿ ಎಚ್ಚರಿಸಿರುವಂಥದ್ದು. जो हक बाबा साहब ने दलित, पिछड़ों और आदिवासियों को दिया, कांग्रेस और इंडिया अलायंस वाले उसे मजहब के आधार पर मुसलमानों को देना चाहते थे. मैं कांग्रेस को पूछना चाहता हूं, क्या कांग्रेस ऐलान करेगी कि संविधान में दलितों, पिछड़ों के आरक्षण को, आदिवासियों के आरक्षण को कम करके वो इसे मुसलमानों को नहीं बांटेंगे? जरा देश की जनता को वादा करो. ಆದ್ರೆ ಇದು ಕಾಂಗ್ರೆಸ್ ಪ್ರಕಾರ ಹೇಟ್ ಸ್ಪೀಚ್. ಖರ್ಗೆ ಅವರು ಹೇಳ್ತಾರೆ, ಮೋದಿಜಿಗೆ ಸೋಲಿನ ಭಯ ಶುರುವಾಗಿದೆಯಂತೆ. ಫಸ್ಟ್ ಫೇಸ್ ಎಲೆಕ್ಷನ್ ಅಲ್ಲಿ ವೋಟಿಂಗ್ ಪರ್ಸೆಂಟೇಜ್ ನೋಡಿ ಮೋದಿಜಿ ಅವರ ಆತ್ಮವಿಶ್ವಾಸ ಉಡುಗೋಗಿದೆಯಂತೆ. ಅದಕ್ಕೆ ಈಗ ಹೇಟ್ ಸ್ಪೀಚ್ ಮೂಲಕ ಜನರನ್ನ ಗೆಲ್ಲೋದಕ್ಕೆ ಟ್ರೈ ಮಾಡ್ತಾ ಇದ್ದಾರಂತೆ. ಖರ್ಗೆ ಅವರು ಹೇಳ್ತಾ ಇರುವಂತದ್ದು ಎಂತ ಕಾಮಿಡಿ ಮಾರೆ. ಖರ್ಗೆ ಅವರು ಹೇಳ್ತಾ ಇರುವಂತದ್ದು ನೋಡಿದ್ರೆ ಇವರೇ EVM ಹ್ಯಾಕ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ವೀಕ್ಷಕರೇ, ಈ ದೇಶದಲ್ಲಿ ಯಾವ ಸಂಪತ್ತಿನ ಮರು ಹಂಚಿಕೆ ಅಗತ್ಯ ಕೂಡ ಇಲ್ಲ. ಮೋದಿಜಿ ಸರ್ಕಾರ ತೆರಿಗೆ ನೀತಿಯನ್ನು ಬಹಳ ಅದ್ಭುತವಾಗಿ ರಚಿಸಿಕೊಟ್ಟಿದೆ. ಸರಿಯಾದ ರೀತಿಯಲ್ಲಿ ಟ್ಯಾಕ್ಸ್ ಪೇ ಅನ್ನು ಮಾಡಿದ್ರೆ ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ಇನ್ನು ಬಡವರಿಗೆ, ದಲಿತರಿಗೆ, ಮೈನಾರಿಟಿಗಳಿಗೆ ಬೇಕಾಗಿರುವಂಥದ್ದು ಎಜುಕೇಶನ್ ಮತ್ತು ಉದ್ಯೋಗ. ಅದನ್ನ ಕಲ್ಪಿಸಿಕೊಟ್ರೆ ಯಾವ ಫ್ರೀ ಬೀಸ್ ಕೂಡ ಅಗತ್ಯನೇ ಇಲ್ಲ. ಯಾವ ರಾಬಿನ್ ಹುಡ್ ಬಂದು ಸಹಾಯ ಮಾಡುವಂತ ಅಗತ್ಯ ಕೂಡ ಇರೋದಿಲ್ಲ.
ಸುವರ್ಣ ನ್ಯೂಸ್ನಲ್ಲಿ ಹಿರಿಯ ಪತ್ರಕರ್ತ ರವೀಂದ್ರ ರೇಷ್ಮೆ ಅವರು ಒಂದು ಮಾತನ್ನ ಹೇಳಿದ್ರು. ಆಶ್ವಾಸನೆಗೂ ಆಮಿಷಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈ ಇವತ್ತಿನ ಬಜೆಟ್ ಗಾತ್ರವೇ 47 ಲಕ್ಷ ಕೋಟಿ ಇರುವ ಇವರು 35 ಲಕ್ಷ ಕೋಟಿ ಎರಡು ಬಾಬತಿ ಕೊಟ್ಬಿಟ್ರೆ ಸರ್ಕಾರ ಯಾಕಿರಬೇಕು? ನಾವಿಲ್ಲಿ ಈ ಪ್ರಣಾಳಿಕೆಗಳನ್ನು ನೋಡ್ತಿರುವಾಗ ಎರಡು ಮೈತ್ರಿಕೂಟಗಳ ಪ್ರಣಾಳಿಕೆಗಳು ನೋಡ್ತಿರುವಾಗ ಆಶ್ವಾಸನೆ ಮತ್ತು ಆಮಿಷ ಇವುಗಳ ನಡುವಿನ ಸೂಕ್ಷ್ಮ ವ್ಯತ್ಯಾಸವನ್ನು ನಾವು ಅರ್ಥ ಮಾಡ್ಕೋಬೇಕು. ಎಲ್ಲಿ ಒಂದು ಸುಸ್ಥಿರ ಆರ್ಥಿಕ ವ್ಯವಸ್ಥೆಯಲ್ಲಿ ಬಡವರಿಗೆ ಜನಸಾಮಾನ್ಯರಿಗೆ ನೆಮ್ಮದಿಯ ಬದುಕಿನ ಭರವಸೆ ಕೊಡೋ ಥರ ಇರುತ್ತೋ ಅದು ಆಶ್ವಾಸನೆ. ಅದ್ರ ಬದಲು ಬಡವರ ಅಸಹಾಯಕತೆಯನ್ನು ದುರ್ಬಳಕೆ ಮಾಡ್ಕೊಂಡ್ಬಿಟ್ಟು 1 ಲಕ್ಷ ಕೊಡ್ತೀವಿ 1.5 ಲಕ್ಷ ಕೊಡ್ತೀವಿ ಅಂತ ಈ ಥರ ಆಸೆ ಹುಟ್ಟಿಸೋದಿದೆಯಲ್ಲ ಅದು ಆಮಿಷ. ಈ ಆಮಿಷವನ್ನು ಆಧರಿಸಿದ ಪ್ರಣಾಳಿಕೆ ಕೊಟ್ಟಾಗ ನಾವು ಆಶ್ಚರ್ಯ ಹೋಗ್ಬಿಡ್ತು. ಬಡವರ ಅಸಹಾಯಕತೆಯನ್ನ ಲಾಭಕ್ಕೆ ಬಳಸ್ಕೊಳ್ತಾರಲ್ಲ ಅದು ಆಮಿಷ. ಸುಸ್ಥಿರ ಸಮಾಜದಲ್ಲಿ ನೆಮ್ಮದಿ ಬದುಕಿನ ಭರವಸೆಯನ್ನು ಕೊಡುವಂಥದ್ದಿದೆಯಲ್ಲ ಅದು ಆಶ್ವಾಸನೆ. ಇಲ್ಲಿ ಮೋದಿಜಿ ಕೊಡ್ತಾ ಇರುವಂಥದ್ದು ಆಶ್ವಾಸನೆ, ರಾಹುಲ್ ಗಾಂಧಿ ಓಡ್ತಾ ಇರುವಂಥದ್ದು ಆಮಿಷ. ಇದನ್ನ ಅರ್ಥ ಮಾಡಿಕೊಂಡು ದೇಶ ತನ್ನ ನಾಯಕನನ್ನ ಆಯ್ಕೆ ಮಾಡಬೇಕು. ಭಾರತ ಅಷ್ಟರ ಮಟ್ಟಿಗೆ ಸೆನ್ಸಿಬಲ್ ಇದೆ ಅಂತ ನನಗೆ ಖಂಡಿತವಾಗ್ಲೂ ನಂಬಿಕೆ ಇದೆ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.